ನೋಡಿ ಟೋಟಲ್ 9 ಹಳ್ಳಿ ಅಶ್ವಿನಿ, ಅದರಲ್ಲಿ ಆಲ್ರೆಡಿ ಫಸ್ಟ್ 3 ಆಯಿತು, ನೆಕ್ಸ್ಟ್ 4 ಡಿನೋಟಿಫೈ ಆಯಿತು, ಅದರ ನಂತರ ಇನ್ನು 2 ಡಿನೋಟಿಫೈ ಆಗೋದು ಬಾಕಿ ಇದೆ. ಸೊ ಈಗ ಸದ್ಯ ಬಿಡದಿ ಟೌನ್ಶಿಪ್ ಹೋರಾಟ ಮತ್ತಷ್ಟು ತೀವ್ರಗೊಳ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಬಿಡದಿಯಿಂದ ಫ್ರೀಡಂ ಪಾರ್ಕ್ಗೆ ಹೊರಟಿದ್ದಾರೆ ರೈತರಿಗಾಗಿ 6 ಬಸ್ ವ್ಯವಸ್ಥೆಯನ್ನ ಮಾಡಿದೆ ಬಿಜೆಪಿ. ಕೆಲವೇ ಕ್ಷಣಗಳಲ್ಲಿ ಫ್ರೀಡಂ ಪಾರ್ಕ್ಗೆ ಅನ್ನದಾತರು ಬಿಡದಿಯಿಂದ 1000ಕ್ಕೂ ಹೆಚ್ಚು ಜನ ಆಗಮಿಸುವ ಸಾಧ್ಯತೆ ಇದೆ. ಬೇರೆ ಬೇರೆ ಊರುಗಳಿಂದ ಬೆಂಗಳೂರನ್ನ ತಲುಪಲಿದ್ದಾರೆ ರೈತರು. ನೋಡಿ, ಕೇವಲ ಬಿಡದಿಯಿಂದ ಮಾತ್ರ ಅಲ್ಲ, ಸಾಕಷ್ಟು ಬೇರೆ ಬೇರೆ ಜಿಲ್ಲೆಯಿಂದ ಕೂಡ ರೈತರು ಬರ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇರುವಂತ ವಿಚಾರ. ಸದ್ಯಕ್ಕೆ ಬಿಜೆಪಿ ನಾಯಕರು ಬಸ್ಸಿನ ವ್ಯವಸ್ಥೆ ಮಾಡಿದ್ದಾರೆ. ಬಿಡದಿಯಲ್ಲಿ ಕೂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ, ಬನ್ನಿ ನೀವು ಫ್ರೀಡಂ ಪಾರ್ಕ್ನಲ್ಲೂ ಪ್ರತಿಭಟನೆ ಮಾಡೋಣ, ಸರ್ಕಾರಕ್ಕೆ ದೊಡ್ಡ ಮಟ್ಟದ ಬಿಸಿ ತಟ್ಟಬೇಕು ಈ ನಿಟ್ಟಿನಲ್ಲಿ ಅಂತ ಇವತ್ತು ಬಿಜೆಪಿ ನಾಯಕರು ದೊಡ್ಡ ಮಟ್ಟದ ಹೋರಾಟಕ್ಕೆ ಇಳಿದಿದ್ದಾರೆ. ಸಾಕಷ್ಟು ಜನ ರೈತರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಕೇವಲ ಬಿಡದಿ ಮಾತ್ರ ಅಲ್ಲ, ಬೇರೆ ಬೇರೆ ಡಿಸ್ಟಿಕ್ ಅನ್ನು ಕೂಡ ಬರ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಈ ಬಿಡದಿಯಿಂದ ಬರುವವರಿಗೆ ಬಸ್ ವ್ಯವಸ್ಥೆ ಕೂಡ ಬಿಜೆಪಿ ಮಾಡ್ತಾ ಇದೆ ಅಂತ ಕೇಳ್ಪಡ್ತಾ ಇದ್ವಿ. ಸದ್ಯ ಇವತ್ತು ಬಿಜೆಪಿ ನಾಯಕರು ಫ್ರೀಡಂ ಪಾರ್ಕ್ ನಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನೋಡ್ಬೇಕು ಏನಾಗುತ್ತೆ. ಇನ್ನೊಂದ್ ಕಡೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡ ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು, 3-4 ದಿವಸ ಟೈಮ್ ಕೊಡ್ತೀವಿ, ಇನ್ ಕೇಸ್ ಏನಾದ್ರೂ ಆಗಿಲ್ಲ ಅಂತ ಹೇಳಿದ್ರೆ, ಕೈ ಬಿಟ್ಟಿಲ್ಲ ಅಂತ ಹೇಳಿದ್ರೆ ನಾನೇ ಸ್ವತಃ ಧರಣಿ ಕೂರ್ತೀನಿ ಅಂತ ಹೇಳ್ತಾ ಇದ್ರು. ಇಲ್ಲಿಗ ಕೇವಲ ಬಿಜೆಪಿ ಮಾತ್ರ ಇವಾಗ ಹೋರಾಟಕ್ಕೆ ಇಳಿದಿದೆ. ಆಕ್ಚುಲಿ ಮೈತ್ರಿ ಪಕ್ಷ ಇದೆ, NDA, JDS ಹಾಗೆ ಇದು ಎಲ್ಲ ಒಂದ್ ಕಡೆ ಅವರು ಕೂಡ ಹೋರಾಟವನ್ನ ಬಿಡದಿಯಲ್ಲಿ ಮಾಡ್ತಾ ಇದ್ದಾರೆ. ಈಗ ಬಿಜೆಪಿಯವರು ಫ್ರೀಡಂ ಪಾರ್ಕ್ ನಲ್ಲಿ ಹಮ್ಮಿಕೊಂಡಿದ್ದಾರೆ. ನೋಡ್ಬೇಕು ಯಾವ ರೀತಿಯಾಗಿ ವರ್ಕೌಟ್ ಆಗುತ್ತೆ, ಏನ್ ಕತೆ. ಟೋಟಲ್ 9 ಹಳ್ಳಿ, ಫಸ್ಟ್ 3 ಹಳ್ಳಿ ಡಿನೋಟಿಫೈ ಮಾಡಿದ್ರು, ಅದಾದ ನಂತರ ಮತ್ತೆ 4 ಮಾಡಿದ್ರು, ಅದಾದ ನಂತರ ಇನ್ನು 2 ಬ್ಯಾಲೆನ್ಸ್ ಇದೆ. ಸೊ ಒಂದಿಷ್ಟು ಜನ ಪರ ವಿರೋಧ ಚರ್ಚೆಗೂ ಕಾರಣ ಆಗ್ತಾ ಇದೆ ಅಶ್ವಿನಿ. ಯಾಕಂತ ಹೇಳಿದ್ರೆ ಒಂದಿಷ್ಟು ಜನ ಓಕೆ ಆಯ್ತು, ರೆಡ್ ಝೋನ್ ಇದೆ, ಅದನ್ನ ಇಟ್ಕೊಂಡು ನಾವೇನ್ ಮಾಡೋಕ್ಕಾಗತ್ತೆ, ನಮ್ ಜಾಗ ಕೊಟ್ಟು ಬಿಟ್ಟಿದ್ವಿ, ನಮಗ್ ಪರಿಹಾರ ಏನಿತ್ತು ಅದನ್ನ ನೀಟಾಗಿ ನಮಗ್ ಕೊಡಿ ಅಂತ ಒಂದಿಷ್ಟು ಜನ ಹೇಳ್ತಾರೆ. ಮೊನ್ನೆ ಇದೇ ವಿಚಾರಕ್ಕೆ ಸಂಭ್ರಮಾಚರಣೆ ಕೂಡ ಆಯ್ತು. ಸಂಭ್ರಮಾಚರಣೆ ಶಾಸಕ ಬಾಲಕೃಷ್ಣ ಅವರು ಹೇಳ್ತಾ ಇರುವಂತಹ ಪ್ರಕಾರ 80ರಷ್ಟು ರೈತರು ಓಕೆ ಕೊಟ್ಟು ಬಿಟ್ಟಿದ್ದಾರೆ, ಇನ್ನೇನೋ 20ರಷ್ಟು ಅದನ್ನ ವಾಪಸ್ ಅವರು ಮನವೊಲಿಕೆ ಪ್ರಯತ್ನ ಆಗತ್ತೆ, ಕೊಡ್ತಾರೆ ಅಂತ ಅವರೊಂದು ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ರು. ಇನ್ನೊಂದಿಷ್ಟು ಜನ ಅಲ್ರಿ ಬರ್ಲಿ ಅವರ ಸ್ಪಾಟ್ಗೆ, 80ರಷ್ಟು ಅಂತ ಹೇಳಿದ್ರಲ್ಲ, 80ರಷ್ಟು ವಿರೋಧ ಇದೆ ಅಂತ ಹೇಳ್ತಾ ಇದ್ರು. ಆದ್ರೆ ಮುಂದೇನಾಗುತ್ತೆ ಅನ್ನುವಂತ ಚರ್ಚೆ. ಈಗ ಟೌನ್ಶಿಪ್ ನಿರ್ಮಾಣ ಆದಂತ ಸಂದರ್ಭದಲ್ಲಿ ಒಂದಿಷ್ಟು ಉದ್ಯೋಗ ಆಗತ್ತೆ, ಮತ್ತೊಂದು ಮಗದೊಂದು ಅಂತ ಹೇಳ್ಕೊಂಡು ಕಾಂಗ್ರೆಸ್ ಒಂದಿಷ್ಟು ಜನ ಶಾಸಕರು ಹೇಳ್ತಾ ಇರುವಂತದ್ದು. ಸೊ ಬಿಜೆಪಿ ಹೇಳ್ತಾ ಇದ್ದಾರೆ, ರೈತರ ಭೂಮಿ ನೀವ್ ಯಾಕೆ ಕಸಿದುಕೊಳ್ತಾ ಇದ್ದೀರಾ? ರೈತರು ಹೇಳ್ತಾ ಇದ್ರು, ನಮ್ ಭೂಮಿ ನಮಗ್ ಬಿಟ್ಕೊಡ್ರಿ, ಸೊ ನಾವೇ ಅಲ್ಲಿ ಇದ್ದಿದ್ವಿ ಅಲ್ವಾ, ಇರ್ತೀವಿ, ನಿಮಗ್ ಕೊಟ್ಟು ನಾವೆಲ್ಲಿ ಹೋಗೋದು, ನೆಕ್ಸ್ಟ್ ಪರಿಹಾರ ಏನು ಸಿಗುತ್ತೆ, ಅದು ಎಷ್ಟು ಟೈಮ್ ಅಂತ ಬರುತ್ತೆ, ಹಣ ಎಷ್ಟು ಟೈಮ್ ಅಂತ ಬರುತ್ತೆ, 1 ಎಕರೆ 2 ಕೋಟಿ ಕೊಟ್ರಪ್ಪ, ಟ್ಯಾಕ್ಸ್ ಎಷ್ಟು ಕಟ್ ಆಗತ್ತೆ, ಇನ್ಕ್ಲೂಡ್ ಟ್ಯಾಕ್ಸ್ ಸೇರಿಸಿ ಕೊಡ್ತಾರ? ಅದ್ರ ಬಗ್ಗೆ ಯಾರು ಪ್ರಶ್ನೆ ಮಾಡ್ತಿಲ್ಲ ಅಂತ ಹೇಳ್ಕೊಂಡು ಸಾರ್ವಜನಿಕ ವಲಯದಲ್ಲಿ ಈ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ನೋಡ್ಬೇಕು ಸದ್ಯ ಏನೇನ್ ಆಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನಾವು ಕೂಡ ನಿಮ್ಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದ್ವಿ. ಸದ್ಯ ಈಗ ಆರ್ ಅಶೋಕ್ ಅವರು ಕೂಡ ರೈತರ ಜೊತೆ ಮಾತನಾಡ್ತಾ ಇರುವಂತಹ ದೃಶ್ಯವನ್ನು ಕೂಡ ನೋಡ್ತಾ ಇರಬಹುದು. ಜೊತೆಗೆ ಅವರ ಜೊತೆ ಛಲವಾದಿ ನಾರಾಯಣ ಸ್ವಾಮಿ ಅವರು ಇದ್ದಾರೆ. ಸಾಕಷ್ಟು ಜನ ಬಿಜೆಪಿಯವರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ರೈತರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಫಸ್ಟ್ ರೈತರು 400ರಿಂದ 500 ದಿನಗಳ ನಿರಂತರವಾದಂತಹ ಹೋರಾಟ, ಯಾರು ಕೂಡ ಅದಕ್ಕೆ ಧ್ವನಿ ಎತ್ತಿಲ್ಲ. ಅದಾದ ನಂತರ ರಾಜಕೀಯ ನಾಯಕರು ಕೂಡ ಧ್ವನಿ ಎತ್ಕೊಂಡು ಬಂದ್ರು, ಇಮಿಡಿಯೇಟ್ ಆಗಿ ಅದ್ರ ಬಗ್ಗೆ ಸಾಕಷ್ಟು ಪ್ರತಿಭಟನೆಯನ್ನು ಕೂಡ ನಡೆಸಿದ್ರು. ಸಾಕಷ್ಟು ಜನರು ಕೂಡ ಮೊನ್ನೆ ಸರ್ವೆಗೆ ಹೋದಂತ ಸಂದರ್ಭದಲ್ಲಿ ಏನೇನಾಯ್ತು ಅಂತ ನಾವು ನೋಡಿದ್ವಿ. ಅಲ್ಲಿ ಸರ್ವೆ ಬಂದಂತ ಅಧಿಕಾರಿಗಳ ಮೇಲೆ ಪೊರಕೆ ಸೇವೆ, ಅದ್ರ ಜೊತೆ ಕಲ್ಲೇಟು ಎಲ್ಲವೂ ಕೂಡ ಆಯಿತು. ಸಾಕಷ್ಟು ಜನ ರೈತರ ಮೇಲೂ ಕೂಡ FIR ಕೂಡ ದಾಖಲಾಯಿತು.